ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ತುಂಬಾ ಜನ ಉಷಾ ಮಿಸ್ ಡಿಸೈನ್ ಕೇಳ್ತಾ ಇದ್ರಿ. ಸೊ ಇವಾಗ ದೊಡ್ಡ ದೊಡ್ಡ ಮಿಷಿನ್ ಗೆ DST ಫಾರ್ಮೆಟ್ ಅಂತ ಸಿಕ್ಕಾಪಟ್ಟೆ ಡಿಸೈನ್ಸ್ ಗಳು ಅವೈಲೇಬಲ್ ಇದೆ. ಹೆಂಗ್ ಬೇಕಾದ್ರೂ ಸಿಗ್ತಾ ಇದೆ. ಕಣ್ಣಿಗೆ ಬೇಕಾದ ಡಿಸೈನ್ ಗಳು, ಬೋಟ್ ನೆಕ್ ಗಳು, ಆಮೇಲೆ ಬ್ಯಾಕ್ ನೆಕ್, ಪಾಟ್ ನೆಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ. ಸೊ ಉಷಾ ಮಿಷಿನ್ ಅಂದ್ರೆ 550, 450 ಗೆ ತುಂಬಾ ಜನಕ್ಕೆ ಡಿಸೈನ್ಸ್ ಗಳು ಸಿಗ್ತಾ ಇಲ್ಲ. ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಇರುವಂತಹ ಡಿಸೈನ್ ಗಳೆಲ್ಲ ಕೇಳ್ತಾ ಇದಾರೆ. ಇನ್ನು ಉಷಾ 550 ಅಂತೂ ಅವೆಲ್ಲ ಹಾಕೋಡಕ್ ಆಗಲ್ಲ. ಸೊ ಅದರಲ್ಲೂ ಕೂಡ ತುಂಬಾ ಜನ ಏನ್ ಗೊತ್ತಾ ಕಂಪ್ಲೇಂಟ್, ಸೊ ಕಂಪ್ನಿ ಕಡೆಯಿಂದ ಕೊಡೋ ಡಿಸೈನ್ಸ್ ಎಲ್ಲಾನು ಆಲ್ಮೋಸ್ಟ್ ಇದೆ ಮೇಡಮ್, ಬೇರೆ ಯಾವ್ದಾರ ಡಿಸೈನ್ಸ್ ಗಳಿದ್ರೆ ಹೇಳಿ, ಬೇರೆ ಡಿಸೈನ್ಸ್ ಗಳು ಬೇಕು, ಅವೇ ತುಂಬಾ ಸಿಂಪಲ್ ಆಗಿದಾವೆ, ಸ್ವಲ್ಪ ಗ್ರ್ಯಾಂಡ್ ಕೇಳ್ತಾ ಇದಾರೆ ಈ ಕಡೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಉಷಾ ಮಿಷಿನ್ಸ್ ಡಿಸೈನ್ಸ್ ನ ತೋರಿಸ್ತಾ ಇದೀನಿ. ಮತ್ತೆ ನೀವು ಆರಾಮಾಗಿ ಬೇಕು ಅಂತ ಅಂದವ್ರು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಹಾಗೆ ಡಿಸೈನ್ ನ ತೋರಿಸ್ತಾ ಹೋಗ್ತೀನಿ. ಸೊ ಅಮೌಂಟ್ ಕೂಡ ಹಾಗೆ ಮೆನ್ಷನ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು, ನಿಮ್ಗೆ ಏನಾದ್ರು ಮಿಷಿನ್ಸ್ ಡಿಸೈನ್ಸ್ ಬೇಕು ಅಂತ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ನ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಡಿಸೈನ್ಸ್ ನ ಪರ್ಚೇಸ್ ಮಾಡ್ಕೊಳ್ಬಹುದು. ಆಮೇಲೆ ತುಂಬಾ ಜನ ಹಳಬ್ರು ಇರ್ತೀರಾ ವಿಡಿಯೋ ನೋಡಿರೋರು, ಅವಾಗೆಲ್ಲ ಡಿಸೈನ್ಸ್ ತುಂಬಾ ಜನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ. ಮತ್ತೆ ಅವಾಗೆಲ್ಲ ನಾನು ಪೆನ್ ಡ್ರೈವ್ ಅಲ್ಲಿ ಅಂದ್ರೆ ಡಿಸೈನ್ಸ್ ಎಲ್ಲ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಬೇರೆ ಊರುಗಳಿಗೆ ಕೊರಿಯರ್ ನ ಮಾಡ್ತಾ ಇದ್ದೆ. ಸೊ ಅದು ತುಂಬಾ ರಿಸ್ಕ್ ಆಗುತ್ತೆ. ಮತ್ತೆ ನಾವು ತಗೊಂಡ್ ಬಂದು ನಾವು ಕೊರಿಯರ್ ಮಾಡಿ ಮತ್ತೆ ಡಿಸೈನ್ಸ್ ಎಲ್ಲ ಹಾಕಿ ಕಳ್ಸೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ. ನಮ್ಗೆ ಈಗ ಬಿಸಿ ಶೆಡ್ಯೂಲ್ ಗಳಲ್ಲಿ ಅವೆಲ್ಲ ಮಾಡಕ್ ಆಗಲ್ಲ. ಹಾಗಾಗಿ ವಾಟ್ಸ್ಆಪ್ ಮುಖಾಂತರ ನಿಮ್ಗೆ ಫಾರ್ಮೆಟ್ ಸಮೇತನೇ ಕಳಿಸ್ತೀವಿ. ನೀವೇನಾದ್ರೂ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಊರುಗಳಲ್ಲೇ ಇದ್ರೆ ನಿಮ್ಮ ಒಂದು ಪೆನ್ ಡ್ರೈವ್ ಗೆ ಹಾಕಿಸ್ಕೊಳ್ಬಹುದು. ತುಂಬಾ ಇಲ್ಲಿಂದ ಅಲ್ಲಿ ಬಂದು ಮೂರ್ ದಿನ, ನಾಲ್ಕ್ ದಿನ ತುಂಬಾ ತಡ ಆಗ್ತಿದೆ ಕೊರಿಯರ್ ಗಳೆಲ್ಲ ಬರ್ಲಿಕ್ಕೆ. ನಾವ್ ಕಳ್ಸಕ್ 2 ದಿನ, ನಿಮಗ್ ಬರೋದಕ್ಕೆ 2 ದಿನ, 4-5 ದಿನ ತಡ ಆಗುತ್ತೆ. ಹಾಗಾಗಿ ಸೊ ಕೊರಿಯರ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಸೊ ಇವಾಗ ನಮ್ಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಡಿಸೈನ್ ಕಳಿಸ್ತೀವಿ. ಜಿಪ್ ಮುಖಾಂತರ ಆರಾಮಾಗಿ ನಿಮ್ಗೆ ವಾಟ್ಸ್ಆಪ್ ಗೆ ನಾವು ಸೆಂಡ್ ಮಾಡ್ತೀವಿ. ನೀವು ಆರಾಮಾಗಿ ಡೌನ್ಲೋಡ್ ನ ಮಾಡ್ಕೊಂಡು ಕೆಲವರು ಹಾಗೆ ಪೆನ್ ಡ್ರೈವ್ ಗೆ ಹಾಕೊಳ್ಬಹುದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ನೀವು ಹಾಗೆ ಯೂಸ್ ಮಾಡ್ಕೊಂಡು ಹಾಕೊಳ್ಳಿ. ಪೆನ್ ಡ್ರೈವ್ ಗೆ 1 to 1000 ವರೆಗೂ ಡಿಸೈನ್ಸ್ ಅವೈಲಬಲ್ ಇರುತ್ತೆ. ಒಂದ್ ವೇಳೆ ನಿಮ್ಗಿಲ್ಲ ಅಂದ್ರೆ ಯಾವ್ದಾರ ಸೈಬರ್ ಸೆಂಟರ್ ಇಲ್ಲಾಂದ್ರೆ ಕಂಪ್ಯೂಟರ್ ಅಂಗಡಿಗಳಿಗೆ ಹೋದ್ರೆ ಬೇಗ ನಿಮ್ಗೆ ಡೌನ್ಲೋಡ್ ಮಾಡ್ಕೊಂಡು ಕೊಡ್ತಾರೆ. ಬೇಗ ಈಸಿಯಾಗಿ ಆಗುತ್ತೆ. ಸೊ ನಿಮ್ಗೆ ಒಂದೊಂದಕ್ಕೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇವಾಗೆಲ್ಲ ಪೆನ್ ಡ್ರೈವ್ ನಾವು ಯೂಸ್ ಮಾಡ್ತಾರೆ. ನಮ್ಮ ಪೆನ್ ಡ್ರೈವ್ ಅಲ್ಲಿ ಯಾರಿಗೂ ನಾವು ಇವಾಗ ಫ್ರೀ ಶಿಪ್ಪಿಂಗ್ ಅಂತೆಲ್ಲ ಎಲ್ಲಿ ಕಳಿಸ್ತಾ ಇಲ್ಲ. ಸೊ ನಿಮಗೆ ಡೈರೆಕ್ಟ್ ವಾಟ್ಸ್ಆಪ್ ಮುಖಾಂತರನೇ ಕಳಿಸ್ತೀವಿ. ನಿಮ್ಗೆ ಏನಾದ್ರು ಮಿಷಿನ್ ಅಂದ್ರೆ ಡಿಸೈನ್ಸ್ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ವಾ, ಸೊ ನಾವು ನಿಮ್ಗೆ ವಾಟ್ಸ್ಆಪ್ ಮುಖಾಂತರನೇ 1 to 1000 ಡಿಸೈನ್ ವರ್ಗು ಫಾರ್ಮೆಟ್ ಕಳಿಸ್ತೀವಿ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಫಸ್ಟ್ ಡಿಸೈನ್ ನೋಡ್ಕೊಂಡ್ ಬರ್ಬೇಡ. ಸೊ ಹಾಗೆ ಎಷ್ಟಾಗುತ್ತೆ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಆಮೇಲೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ಈ ಡಿಸೈನ್ಗಳೆಲ್ಲ ನೋಡಿ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಸು. ಇನ್ನು ಇದೆಲ್ಲ ಬಂದುಬಿಟ್ಟು ನಿಮಗೆ ಜಸ್ಟ್ ಒಂದು ಡಿಸೈನು 3 rupees ಬೀಳುತ್ತೆ. ಮತ್ತು ಇವೆಲ್ಲನೂ ಉಷಾಗೆ ಅಂತಲೇ ಮಾಡಿಸಿರೋಂತಹ ಡಿಸೈನ್ಸು. ಕಂಪ್ನಿ ಕಡೆಯಿಂದ ಏನು ಕೊಟ್ಟಿರ್ತಾರಲ್ಲ ಅದನ್ನು ಸೇಲ್ ಮಾಡ್ತಾ ಇರೋವಂಥ ಡಿಸೈನ್ಸು. ನಿಮಗೆ 400ರಿಂದ ಹಾಕೊಡ್ಬೋದು. ಕೆಲವೊಂದು 300 rupeesಗೂ ನಿಮಗೆ ಡಿಸೈನ್ ಅವೈಲಬಲ್ ಇದೆ ಇದರಲ್ಲಿ. ಸೊ ನೀವೆಲ್ಲ ಏನು ಮೊದಲು ಸ್ಟಿಚ್ ಎಲ್ಲ ನೋಡಿಕೊಂಡು, ನಿಮಗೆ ಯಾರು ಸ್ಟಾರ್ಟಿಂಗ್ ಕಲಿಯೋರಿದ್ರೆ ಸ್ಟಿಚ್ ಎಲ್ಲ ನೋಡಿಕೊಂಡು ಎಷ್ಟು ಅಮೌಂಟ್ ಅಂತ ಹಾಕ್ಕೊಳ್ಳಿ. ಸೊ ಒಬ್ಬೊಬ್ಬರು ಬಂದುಬಿಟ್ಟು ಸ್ಟಿಚ್ ಮೇಲೆ ಅಮೌಂಟ್ನ ತೊಗೊಳ್ತಾರೆ, ಇನ್ನೊಬ್ಬರು ಬಂದುಬಿಟ್ಟು ಅವರ್ಸ್ ಮೇಲೆ ಅಮೌಂಟ್ನ ತೊಗೊಳ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ತೊಗೊಳ್ತಾರೆ. ನೀವು ಯಾವ ರೀತಿಲಿ ತೊಗೊಳ್ತೀರಾ ನೋಡಿಕೊಂಡು, ಸ್ಟಿಚ್ ಮೇಲೆ ತೊಗೊಳಂಗಿದ್ರೆ ಎಲ್ಲ ಒಂದು ಸಲ ಸ್ಟಿಚ್ ಎಷ್ಟು ಬರುತ್ತೆ, ಏನು ಪ್ರೈಸ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅಂದರೆ ಫಸ್ಟ್ ಕಲಿತಾ ಇರೋರಿಗೆ. ಇನ್ನು ಯಾರು ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದು ಎಲ್ಲ ಮಾಡೋರಿದ್ದರೆ ನಿಮಗೆ ಗೊತ್ತಾಗುತ್ತಲ್ವಾ, ನೋಡಿಕೊಂಡು ನೀವು ಇದು ಡಿಸೈನ್ ನೋಡಿದ ತಕ್ಷಣ ಅಮೌಂಟ್ ಒಂದಿಷ್ಟು ಆಗುತ್ತೆ ಅಂತ ಅಂದಾಜು ಮೇಲೆ ಹೇಳ್ತೀರಾ. ಸೊ ಅಂಥವರು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇವೆಲ್ಲನೂ ಬಂದುಬಿಟ್ಟು ನಿಮಗೆ ಹೊಸ ಡಿಸೈನ್ಸ್ಗಳು ತುಂಬ ಚೆನ್ನಾಗಿರುವಂಥ. ಆಮೇಲೆ ತುಂಬ ಜನ ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಒಂದು 10 ಡಿಸೈನ್ ನನ್ನ ಹತ್ರ ಇದೆ, ಒಂದು 15 ಡಿಸೈನ್ ನನ್ನ ಹತ್ರ ಇದೆ ಅಂತ ಹೇಳಿ ಇನ್ನೇ ಮಿಕ್ಕಿದ್ದೆಲ್ಲ ಯಾಕೆ ತೊಗೋಬೇಕು ಅಂದ್ಕೊಂಡ್ಬೇಡಿ. 1000 ಡಿಸೈನ್ಸಲ್ಲಿ ಒಂದು 100 ರೂಪಾಯಿ 100 ಡಿಸೈನ್ ನಿಮ್ಮ ಹತ್ರ ಇದ್ರು ಇನ್ನೂ 900 ಡಿಸೈನ್ಸ್ ಇರುತ್ತಲ್ವಾ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಹಾಕ್ಕೊಳ್ಬೋದಲ್ವಾ. ತುಂಬ ವೆರೈಟಿ ಡಿಸೈನ್ಸ್ನ ನೋಡ್ತಾ ಇದ್ದರೆ ಜನಗಳು ತುಂಬಾ ಇಷ್ಟಪಡ್ತಾರೆ. ಸೊ ನೀವು ಮೊಬೈಲಲ್ಲಿ ಇವಾಗೆಲ್ಲ ಕ್ಯಾಟ್ಲಾಗೆ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ. ಯಾಕಂದರೆ ಬರ್ತಾ ಹೊಸ ಡಿಸೈನ್ಸ್ಗಳು ಬರ್ತಾನೆ ಇರುತ್ತೆ. ನೀವು ಯಾರಾದರೂ ಕಸ್ಟಮರ್ ಬಂದರೆ ಆರಾಮಾಗಿ ನೀವು ಮೊಬೈಲಲ್ಲೇ ನೀವು ತೋರಿಸ್ಕೊಳ್ಳಿ ಇಷ್ಟು ಡಿಸೈನ್ಸ್ ಇದೆ ಅಂತ. ಅವ್ರು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಕ್ಯಾಟ್ಲಾಗ್ ಮಾಡ್ಕೊತೀನಿ ಅಂತಂದರೆ ಕ್ಯಾಟ್ಲಾಗ್ ಬೇಕಾದ್ರೂ ಮಾಡಿಸ್ಕೊಂಡು ಇಟ್ಕೊಳ್ಬೋದು. ಸೊ ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ತಕ್ಕಂತೆ ಮಾಡ್ಕೊಳ್ಳಿ. ಇನ್ನು ಉಷಾ 550ಗಂತೂ ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿದ್ದೀನಲ್ಲ, ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ. ವಾಟ್ಸಪ್ಪು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ತುಂಬ ಬ್ಯುಸಿ ಇರ್ತೀನಿ, ಎಲ್ಲ ಕಾಲ್ಸು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಮೆಸೇಜ್ ಹಾಕಿದ್ರೆ ನಾನು ನೋಡ್ತೀನಿ. ಸೊ ನಿಮ್ಗೆ ಏನಾರು ಬೇಕು ಅಂತ ಅಂದರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಡಿಸೈನ್ಸು. ನೀವು ನೋಡ್ಕೊಂಡು ಬೇಕಾದರೆ ಪರ್ಚೇಸ್ನ ಮಾಡ್ಕೊಳ್ಳಿ. ನಿಮಗೆ ವಾಟ್ಸಪ್ಪಲ್ಲೇ ನಿಮಗೆ ಎಲ್ಲ ಡಿಸೈನ್ಸು ಹಾಕ್ತೀವಿ. ನೀವು ಪೆನ್ ಡ್ರೈವಲ್ಲಿ ನೀವು ಹಾಕ್ಕೊಂಡು ಡಿಸೈನ್ಸ್ನ ಹಾಕೊಳ್ಬೋದು. ಇನ್ನು ಡಿಸೈನ್ ನೋಡಿದ್ರಿ ಅಲ್ವಾ. ಸೊ ನಿಮ್ಗೆ ಏನಾದ್ರು ಡಿಸೈನ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಅಲ್ವಾ.
ಸೊ ಉಷಾ ಮಿಷಿನ್ಸ್ ಇವಾಗ ಮಾಮೂಲಿ ಬಂದಿರುವಂತಹ ನ್ಯೂ ಡಿಸೈನ್ಸ್ಗಳು, ಕೆಲವೊಂದೆಲ್ಲ ಡಿಸೈನ್ಸ್ಗಳು DST ಫಾರ್ಮೆಟ್ ಅಲ್ಲಿ ಹಾಕೋ ಡಿಸೈನ್ಸ್ ಎಲ್ಲ ಉಷಾದಲ್ಲಿ ಹಾಕ್ಲಿಕ್ಕೆ ಬರಲ್ಲ. ತುಂಬಾ ಜನ ನಮ್ಗೇನೆ ತಂದು ಕೊಡ್ತಾ ಇದಾರೆ, ಅದ್ರಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಈ ತರ ಡಿಸೈನ್ಗಳು. ಕೆಲವೊಂದೆಲ್ಲ ಬೋಟ್ ನೆಕ್ಗಳು ಇವಾಗೆಲ್ಲ ಶೇಪ್ ಅಲ್ಲಿ ಬಂದಿರೋವೆಲ್ಲ ಕೆಲವು ಹಾಕಕ್ ಆಗ್ತಾ ಅಂತ ಹೇಳ್ಬಿಟ್ಟು, ಸೊ ಆ ಕಾಮನ್ ಅದು 550 450ಗಳಲ್ಲಿ ಇವಾಗ ರೀಸೆಂಟ್ ಅಲ್ಲಿ ಬಂದಿರೋ ಡಿಸೈನ್ಸ್ ಗಳೆಲ್ಲ ಹಾಕ್ಲಿಕ್ಕೆ ಬರಲ್ಲ. ದೊಡ್ಡ ಮಿಷಿನ್ ಅಲ್ಲಿ ಅವೈಲಬಲ್ ಇರುವಂತಹ ಡಿಸೈನ್ಗಳು ಚಿಕ್ಕ ಮಿಷಿನ್ಗೆ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ಅಂತಾನೆ ರೆಡಿ ಮಾಡ್ಸಿರುವಂತಹ ಡಿಸೈನ್ಗಳು. ಸೊ ನಮ್ಗೆ ಕಂಪ್ನಿ ಕಡೆಯಿಂದ ಕೊಟ್ಟರು. ಆಮೇಲೆ ತುಂಬಾ ಜನ ಅನ್ಕೊಂಡು ನಾವು ಡಿಸೈನ್ ಕ್ರಿಯೇಟ್ ಮಾಡಲ್ಲ, ನಮ್ಗೆ ಕಂಪ್ನಿ ಕಡೆಯಿಂದ ಏನು ನಾವು ಡೀಲರ್ಸ್ ಆಗಿರ್ತೀವಲ್ವಾ, ಸೊ ನಮ್ಗೆ ಕಂಪ್ನಿ ಕಡೆಯಿಂದ ಕೊಡೋದನ್ನ ನಾವು ಸೇಲ್ ಮಾಡ್ತಾ ಇದೀವಿ ಅಷ್ಟೇನೆ. ತುಂಬಾ ಜನ ಅದೇನೆ ನೀವೇ ಕ್ರಿಯೇಟ್ ಮಾಡ್ತೀರಾ ಅಂತ ಅನ್ಕೊಳ್ತಾರೆ. ಸೊ ನಾವು ಉಷಾ ಡೀಲರ್ಸ್ ಗಳ ಹಾಗೆ ನಮ್ಗೆ ಏನು ಡಿಸೈನ್ಸ್ ಎಲ್ಲ ಬದಲು ಕೊಡೋದನ್ನ ನಾವು ಅದನ್ನ ಸೇಲ್ ಮಾಡ್ತಾ ಇರ್ತೀವಿ. ಹಂಗಾಗಿ ಅದನ್ನ ನಾನು ಕಂಪ್ಲೀಟ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ನಾವು ಏನ್ ಡಿಸೈನ್ ಕ್ರಿಯೇಟ್ ಮಾಡೋರಲ್ಲ, ನಮಗೆ ಉಷಾ ಮಿಷಿನ್ ಕಡೆಯವ್ರು ಕೊಡೋ ಡಿಸೈನ್ ನಾವು ಸೇಲ್ ಮಾಡ್ತೀವಿ. ಉಷಾ ಅದಕ್ಕೆ ಅಂತಾನೆ ಡಿಸೈನ್ ಕ್ರಿಯೇಟ್ ಮಾಡಿರ್ತಾರೆ ಆ ಸೈಜ್ ತಕ್ಕ ಹಾಗೆ. ಸೊ ಅದನ್ನ ನೀವು ನಾವು ಸೇಲ್ ಮಾಡ್ತೀವಿ. ಆಮೇಲೆ ತುಂಬಾ ಜನ ಇನ್ನೊಂದ್ ಏನ್ ಗೊತ್ತಾ, ಅದು ಚಿಕ್ಕದ್ ಬಂದಿಲ್ಲ ಸ್ವಲ್ಪ ದೊಡ್ಡ, ಅದೆಲ್ಲ ನೀವು ದೊಡ್ಡದು ಚಿಕ್ಕದೆಲ್ಲ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಇಟ್ಕೊಟ್ಟಿರ್ತಾರೆ ಕ್ರಿಯೇಟಿವ್, ಅಥವಾ ಅದನ್ನ ನೀವು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಆ ತರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು DST ಫಾರ್ಮೆಟ್ ಅಲ್ಲಿ ದೊಡ್ಡ ಡಿಸೈನ್ ಗಳನ್ನ ನಾವು ಪರ್ಚೇಸ್ ಮಾಡ್ಕೊಳ್ತೀವಲ್ವಾ, ಸೊ ಅವರು ಕೂಡ ಅಷ್ಟೇನೆ ನಿಮ್ಗೆ ಒಂದು ಬ್ಯಾಕು ಒಂದು ಹ್ಯಾಂಡ್ ಎಲ್ಲ ನಮ್ಗೆ ಏನ್ ಕೊಟ್ಟಿರ್ತಾರೆ ಗೊತ್ತಾ, ಒಂದ್ ಬ್ಯಾಕು ಒಂದು ಹ್ಯಾಂಡ್ ಒಂದು ಫ್ರಂಟ್ ಒಂದು ಪುಟ್ಟ ಇಷ್ಟೇ ನಮಗ್ ಕೊಡೋದು. ನಮ್ಗೆ ಏನಾರು ಎಕ್ಸ್ಟ್ರಾ ಏನಾರು ಚಿಕ್ಕದಾಯ್ತು ಅಂತ ಅಂದ್ರೆ ನಾವ್ ಹಾಕೊಳ್ತೀವಿ. ಕೆಲವೆಲ್ಲ ಅದೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಕೆಲವ್ರಿಗೆ ಮಾಡಕ್ ಬರಲ್ಲ, ಕೆಲವರು ಏನ್ ಮಾಡ್ಬಿಡ್ತಾರೆ, ಆಗಲ್ಲ ಕೊಟ್ಟಿರೋದೇ ತಪ್ಪು ಆ ತರ ಎಲ್ಲ ಮಾತಾಡ್ಬಿಡ್ತಾರೆ. ಸೊ ಹಂಗಲ್ಲ, ಎಲ್ಲಾನು ಪರ್ಫೆಕ್ಟ್ ಆಗಿ ಎಲ್ಲ ನಮ್ಗೂನು ಎಷ್ಟೋ ಪರ್ಚೇಸ್ ಮಾಡ್ತೀವಿ ಡಿಸೈನ್ ಗಳೆಲ್ಲಾರು ಪರ್ಫೆಕ್ಟ್ ಆಗಿ ಕೊಡಲ್ಲ. ಕೆಲವೊಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದಾಗ ನೀವು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದ್ ಬೇರೆ ಬುಟ್ಟಕ್ಕೆ ತಗೊಂಡ್ ಬಂದು ಹಾಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಕೆಲವೊಂದ್ ಚಿಕ್ಕದಿರೋದನ್ನ ದೊಡ್ಡದ್ ಮಾಡಿ ಹಾಕೊಳ್ಳಿ, ಆ ತರ ಮಾಡ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ. ಸೊ ಕೆಲವೆಲ್ಲಾನು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಆಗಲ್ಲ, ಹಿಂಗಿದೆ ಹಂಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅದು ಏನು ಮಾಡಕ್ ಬರಲ್ಲ. ಯಾಕಂದ್ರೆ ನಾವು ಕೂಡ ಡಿಸೈನ್ ಪರ್ಚೇಸ್ ಮಾಡೋರಾಗಿ ತುಂಬಾ ಡಿಸೈನ್ಸ್ ನಾವು ಕೂಡ ತಗೊಳ್ತೀವಿ. ನಾವು ಕೂಡ ಎಷ್ಟೋ ಡಿಸೈನ್ಗಳು ನಮಗೂ ಹೆಚ್ಚು ಕಮ್ಮಿ ಆಗಿದಾವೆ. ಎಷ್ಟೋ ಡಿಸೈನ್ಗಳು ನಾವು ಕಂಪ್ಯೂಟರ್ ಅಲ್ಲಿ ಸೆಟ್ ಮಾಡ್ಕೊಂಡು ಎಕ್ಸ್ಟ್ರಾಸ್ ಹಾಕೊಂಡಿದೀವಿ, ಸುಮಾರು ಮಾಡ್ಕೊಂಡಿದೀವಿ ಅಂತ. ನಂಗಂತ ನಾವು ಬೇರೆ ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಕೆಲವೊಂದು ಬಂದಿರುತ್ತೆ, ಹೆಚ್ಚು ಕಮ್ಮಿ ಆಗದೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಬಂದಿರ್ತದನ್ನ ನಾವು ಅಡ್ಜಸ್ಟ್ ಮಾಡಿ ಹಾಕೊಳ್ಬೇಕು, ಮತ್ತೆ ಹಾಕೊಳಕ್ ಬರ್ಬೇಕು. ಮೇನ್ ಎಷ್ಟು ಜನಕ್ಕೆ ಹಾಕೊಳಕ್ ಬರಲ್ಲ, ಸುಮ್ನೆ ಏನಿರುತ್ತೆ ಅದು ಡಿಸೈನ್ ಮಾತ್ರ ಹಾಕೋದ್ ಮಾತ್ರ ಗೊತ್ತಿರುತ್ತೆ. ಅದನ್ನ ಎಕ್ಸ್ಟ್ರಾ ಹೇಗ್ ತಗೋಬೇಕು, ಎಕ್ಸ್ಟ್ರಾ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಅದೆಲ್ಲ ಗೊತ್ತಿದ್ರೆ ಈ ಪ್ರಾಬ್ಲಮ್ಗಳು ಬರಲ್ಲ. ಸೊ ಅದನ್ನ ಆದಷ್ಟು ನೋಡಿ, ಮತ್ತೆ ಅದೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಅಂತೂ ಇದ್ದೇ ಇರುತ್ತೆ. ಸೊ ಮಿಸ್ಟೇಕ್ ಇಲ್ಲಿ ಯಾವ್ದು ಮಾಡಕ್ ಆಗಲ್ಲ. ಒಂದು ಡಿಸೈನ್ ಈಗ 10ರಲ್ಲಿ ಒಂದೆರಡು ಡಿಸೈನ್ ಹೆಚ್ಚು ಕಮ್ಮಿ ಬಂದೇ ಇರುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ಬೇರೆದನ್ನ ಹಾಕೊಳ್ಳಿ, ಹೋಗಿ ಏನ್ ತೊಂದ್ರೆ ಇಲ್ಲ. 1,000 ಡಿಸೈನ್ಸ್ ಇರುತ್ತೆ. ನಿಮ್ಗೆ ಯಾರಿಗಾರ ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.